ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಉಕ್ರೇನ್ ಅನ್ನುವ ಗುಬ್ಬಚ್ಚಿ ಗಾತ್ರದ ದೇಶ ರಷ್ಯಾ ಅನ್ನುವ ದೈತ್ಯ ದೇಶದ ಮೇಲೆ ಕಂಡು ಕೇಳರಿಯದ ದಾಳಿ ಮಾಡಿದೆ. ಈ ರೀತಿ ಕೂಡ ದಾಳಿ ಮಾಡಬಹುದು ಅನ್ನೋದನ್ನ ಯಾರಿಂದಲೂ ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಉಕ್ರೇನ್ನಿಂದ ಬರೋಬ್ಬರಿ 4000 ಕಿಲೋಮೀಟರ್ ದೂರದಲ್ಲಿರುವ ರಷ್ಯಾದ ಏರ್ ಬೇಸ್ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ನಡೆಸಿಬಿಟ್ಟಿದೆ. ಈ ದಾಳಿಯ ಹಿಂದಿನ ಪ್ಲಾನಿಂಗ್ ಇದೆಯಲ್ಲ, ಅದು ರಣರೋಚಕವಾಗಿದೆ. 4000 ಕಿಲೋಮೀಟರ್ ದೂರದಲ್ಲಿರುವ ಏರ್ ಬೇಸ್ ಮೇಲೆ ದಾಳಿ ಮಾಡೋದು ಅಂದ್ರೆ ಸುಮ್ಮನೆನಾ ಹೇಳಿ? ಬ್ಯಾಲಿಸ್ಟಿಕ್ ಮಿಸೈಲ್ಗಳಿಂದಲೂ ಸಾಧ್ಯವಾಗದ ದಾಳಿಯನ್ನ ಉಕ್ರೇನ್ ಡ್ರೋನ್ಗಳು ಮಾಡಿ ಮುಗಿಸಿವೆ. ಅದು ಕೂಡ ಉಕ್ರೇನ್ ಟಾರ್ಗೆಟ್ ಮಾಡಿದ್ದು ನ್ಯೂಕ್ಲಿಯರ್ ಬಾಂಬರ್ಗಳನ್ನ. ಜಗತ್ತಿನ ಕೆಲವು ದೇಶಗಳ ಬಳಿ ಇರುವ ನ್ಯೂಕ್ಲಿಯರ್ ಬಾಂಬರ್ಗಳು ರಷ್ಯಾದ ಬತ್ತಳಿಕೆಯಲ್ಲೂ ಕೂಡ ಇತ್ತು. ಇದೇ ನ್ಯೂಕ್ಲಿಯರ್ ಬಾಂಬರ್ ವಿಮಾನಗಳ ಮೇಲೆ ಉಕ್ರೇನ್ ಡ್ರೋನ್ ದಾಳಿ ನಡೆಸಿದೆ. ಕೆಲವು ಸೆಕೆಂಡ್ನಲ್ಲಿ ರಷ್ಯಾದ ಅತ್ಯಾಧುನಿಕ ಏರ್ ಬೇಸ್ ಸುಟ್ಟು ಭಸ್ಮವಾಗಿದೆ. ಈ ದಾಳಿಯಿಂದಾಗಿ ಬರೋಬ್ಬರಿ $2 ಬಿಲಿಯನ್ ನಷ್ಟವಾಗಿದೆ. ಮತ್ತೊಮ್ಮೆ ಕೇಳಿಸ್ಕೊಳ್ಳಿ, ಇದು ಮಿಲಿಯನ್ ಅಲ್ಲ, ಬಿಲಿಯನ್. 100ಕ್ಕೂ ಹೆಚ್ಚು ಡ್ರೋನ್ಗಳನ್ನು ಬಳಸಿಕೊಂಡು 40 ಸೇನಾ ವಿಮಾನಗಳನ್ನು ಉಡಾಯಿಸಲಾಗಿದೆ. ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ? ಈ ದಾಳಿ ಮಾಡೋದಕ್ಕೆ ಬರೋಬ್ಬರಿ 18 ತಿಂಗಳುಗಳ ಕಾಲ ಪ್ಲಾನಿಂಗ್ ಮಾಡಲಾಗಿದೆ. ಇಲ್ಲಿ ಗಮನಿಸಬೇಕಾದ ಸಂಗತಿ ಅಂದರೆ, ಡ್ರೋನ್ಗಳು ಹಾರಿ ಬಂದಿದ್ದು ಉಕ್ರೇನ್ನಿಂದಲ್ಲ, ಬದಲಾಗಿ ರಷ್ಯಾದ ಏರ್ ಬೇಸ್ನ ಪಕ್ಕದಲ್ಲೇ ಇದ್ದ ಟ್ರಕ್ನಿಂದ. ಇದ್ದಕ್ಕಿದ್ದ ಹಾಗೆ ಡ್ರೋನ್ಗಳು ಹಾರಿ ಬಂದಿದ್ದಾವೆ. ಹಾಗಾದರೆ ರಷ್ಯಾದ ಟ್ರಕ್ನೊಳಗಡೆ ಉಕ್ರೇನ್ನ ಡ್ರೋನ್ಗಳು ಬಂದಿದ್ದು ಹೇಗೆ? ಉಕ್ರೇನ್ ರಷ್ಯಾದೊಳಗೆ ತನ್ನ ಡ್ರೋನ್ಗಳನ್ನು ರವಾನಿಸಿದ್ದು ಹೇಗೆ? ಉಕ್ರೇನ್ ನಡೆಸಿದ ರಣರೋಚಕ ಕಾರ್ಯಾಚರಣೆ ಹೇಗಿತ್ತು? ಎಲ್ಲವನ್ನ ತೋರಿಸ್ತೀವಿ ನೋಡಿ. ಭೀಷಣ ದಾಳಿ, ಕಂಡು ಕೇಳರಿಯದ ದಾಳಿ, ಇಮ್ಯಾಜಿನ್ ಮಾಡಿಕೊಳ್ಳೋದಕ್ಕೆ ಕೂಡ ಸಾಧ್ಯವಾಗದ ದಾಳಿ. ಹೌದು, ಉಕ್ರೇನ್ ದೈತ್ಯ ರಷ್ಯಾದ ಮೇಲೆ ಭೀಷಣ ದಾಳಿ ಮಾಡಿದೆ. ರಷ್ಯಾ ಕನಸಿನಲ್ಲೂ ಎಣಿಸದ ದಾಳಿಯನ್ನ ಉಕ್ರೇನ್ ಅನ್ನುವ ಪುಟ್ಟ ದೇಶ ಮಾಡಿಬಿಟ್ಟಿದೆ. ಇಲ್ಲಿ ಉಕ್ರೇನ್ನ ಪ್ಲಾನಿಂಗ್ ರಣರೋಚಕವಾಗಿದೆ. ನಾವು ಆರಂಭದಲ್ಲಿ ಹೇಳಿದಂತೆ ಉಕ್ರೇನ್ನಿಂದ 4000 ಕಿಲೋಮೀಟರ್ ದೂರದಲ್ಲಿರುವ ಏರ್ ಬೇಸ್ನ ಮೇಲೆ ಮಿಸೈಲ್ನಿಂದ ಕೂಡ ದಾಳಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಿರುವಾಗ ಡ್ರೋನ್ಗಳು ಅಷ್ಟೊಂದು ದೂರ ಹೋಗೋದಕ್ಕೆ ಹೇಗೆ ಸಾಧ್ಯ ಅನ್ನುವ ಪ್ರಶ್ನೆ ಖಂಡಿತವಾಗಿಯೂ ಮೂಡುತ್ತೆ. ಇಲ್ಲೇ ಇರೋದು ಟ್ವಿಸ್ಟ್. ಇಲ್ಲಿ ಉಕ್ರೇನ್ ರಷ್ಯಾಗೆ ಸೇರಿದ ಟ್ರಕ್ನಲ್ಲಿ ಡ್ರೋನ್ಗಳನ್ನು ತುಂಬಿಸಿ ಕಳಿಸುತ್ತೆ. ಡ್ರೈವರ್ಗೆ ದುಡ್ಡಿನ ಆಸೆ ತೋರಿಸಿಯೋ ಅಥವಾ ಬೇರೇನೋ ಆಸೆ ತೋರಿಸಿ ಡ್ರೋನ್ಗಳನ್ನು ಟ್ರಕ್ನ ಕಂಟೈನರ್ನೊಳಗೆ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ತುಂಬಿಸಿ ಕಳಿಸಿತ್ತು. ರಷ್ಯಾದಂತಹ ದೇಶದೊಳಗೆ ಈ ರೀತಿ ಅಷ್ಟು ಸುಲಭದಲ್ಲಿ ಡ್ರೋನ್ ಕಳಿಸೋದಕ್ಕೆ ಸಾಧ್ಯವಿಲ್ಲ. ಅದರ ಹಿಂದೆ ಖತರ್ನಾಕ್ ಪ್ಲಾನ್ ಅಡಗಿರುತ್ತೆ. ಹೀಗೆ ಟ್ರಕ್ ಸೇರಿಕೊಂಡ ಡ್ರೋನ್ಗಳು ತಮ್ಮ ಟೈಮ್ ಬರುವವರೆಗೂ ಸುಮ್ಮನೆ ಇದ್ವು. ಇಲ್ಲಿ ಮೊದಲು ಟ್ರಕ್ ಅನ್ನ ಏರ್ ಬೇಸ್ನ ಹತ್ತಿರಕ್ಕೆ ತೆಗೆದುಕೊಂಡು ಹೋಗಿ ನಿಲ್ಲಿಸಲಾಗಿತ್ತು. ನಂತರ ಟ್ರಕ್ನಿಂದ ಹೊರಬರುವ ಡ್ರೋನ್ಗಳು ನೇರವಾಗಿ ಏರ್ ಬೇಸ್ಗೆ ಅಟ್ಯಾಕ್ ಮಾಡ್ತಾವೆ. ಅದು ಕೂಡ ಅತ್ಯಾಧುನಿಕ ತಂತ್ರಜ್ಞಾನ ಇರುವ ನ್ಯೂಕ್ಲಿಯರ್ ಬಾಂಬರ್ಗಳ ಮೇಲೆ ಬಿದ್ದು ಆತ್ಮಾಹುತಿ ಮಾಡಿಕೊಳ್ತಾವೆ. ಅಲ್ಲಿಗೆ ರಷ್ಯಾಗೆ $2 ಬಿಲಿಯನ್ಗೂ ಹೆಚ್ಚು ನಷ್ಟವಾಗಿದೆ. ಅದು ಕೂಡ ಬರೋಬ್ಬರಿ 40 ನ್ಯೂಕ್ಲಿಯರ್ ಬಾಂಬರ್ ವಿಮಾನಗಳನ್ನು ಧ್ವಂಸ ಮಾಡಲಾಗಿದೆ. ಹಾಗಂತ ಇದು ಒಂದು ಕಡೆ ಆಗಿದೆ ಅಂತ ಅಂದ್ಕೊಳ್ಳಬೇಡಿ. ರಷ್ಯಾದ ಮೂಲೆಯಲ್ಲೂ ಏಕಕಾಲದಲ್ಲಿ ಒಂದೇ ಮಾದರಿಯಲ್ಲಿ ದಾಳಿ ಮಾಡಲಾಗಿದೆ. ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲಿ ರಷ್ಯಾದ ಮೇಲೆ ಕಂಡು ಕೇಳರಿಯದ ದಾಳಿ ಆಗಿತ್ತು. ಉಕ್ರೇನ್ ಈ ದಾಳಿಗೆ ಆಪರೇಷನ್ ಸ್ಪೈಡರ್ ವೆಬ್ ಅನ್ನುವ ಹೆಸರಿಟ್ಟಿದೆ. ಈ ಆಪರೇಷನ್ ಮಾಡೋದಕ್ಕೆ 18 ತಿಂಗಳುಗಳ ಕಾಲ ಪ್ಲಾನಿಂಗ್ ಮಾಡಲಾಗಿದೆಯಂತೆ. ಅಂದರೆ ಬರೋಬ್ಬರಿ 1.5 ವರ್ಷ ಪಕ್ಕಾ ಪ್ಲಾನ್ ಮಾಡಿ ಉಕ್ರೇನ್ ತನ್ನ ಟಾರ್ಗೆಟ್ ಅನ್ನು ಉಡಾಯಿಸಿದೆ. ಉಕ್ರೇನ್ ಮಾಡಿದ ಪ್ಲಾನ್ನಲ್ಲಿ ಸ್ವಲ್ಪವೂ ಮಿಸ್ ಆಗಿಲ್ಲ. ಈ ದಾಳಿ ಮಾಡೋದಕ್ಕೆ 117 ಡ್ರೋನ್ಗಳನ್ನು ಬಳಸಿಕೊಂಡಿದ್ದೇವೆ ಅಂತ ಉಕ್ರೇನ್ ಹೇಳಿಕೆ ಬಿಡುಗಡೆ ಮಾಡಿದೆ. ಹೀಗೆ ಉಕ್ರೇನ್ ಇಂಥದ್ದೊಂದು ದಾಳಿ ಮಾಡ್ತಾ ಇದ್ದಂತೆ ರಷ್ಯಾ ಇದೊಂದು ಭಯೋತ್ಪಾದಕ ದಾಳಿ ಅಂತ ಹೇಳಿಬಿಟ್ಟಿದೆ. ಇದು ಹೇಡಿತನದ ದಾಳಿ, ನಾವು ಇದನ್ನ ಸಹಿಸೋದಿಲ್ಲ, ಈ ಭಯೋತ್ಪಾದಕ ದಾಳಿಗೆ ತಕ್ಕ ಉತ್ತರವನ್ನ ಕೊಡ್ತೇವೆ ಅಂತ ರಷ್ಯಾ ಹೇಳ್ತಿದೆ. ಸ್ನೇಹಿತರೆ, ರಷ್ಯಾ ಒಂದು ವಿಚಾರದಲ್ಲಿ ಕ್ಲಿಯರ್ ಆಗಿದೆ. ಅದು ಯಾವತ್ತೂ ಕೂಡ ಉಕ್ರೇನ್ ವಿರುದ್ಧ ಯುದ್ಧ ಸಾರಿದ್ದೇವೆ ಅಂತ ಹೇಳಿಯೇ ಇಲ್ಲ. ಅದು ಹೇಳ್ತಾ ಇರೋದು ನಾವು ಉಕ್ರೇನ್ ವಿರುದ್ಧ ಆಪರೇಷನ್ ಮಾಡ್ತಾ ಇದ್ದೇವೆ ಅನ್ನೋದನ್ನ. ಈಗಲೂ ಕೂಡ ಈ ದಾಳಿಯನ್ನ ಭಯೋತ್ಪಾದಕ ದಾಳಿ ಅಂತ ರಷ್ಯಾ ಕರೆದಿದೆ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, 4000 ಕಿಲೋಮೀಟರ್ ದೂರದಲ್ಲಿ ದಾಳಿ ಮಾಡೋದು ಅಷ್ಟು ಸುಲಭವಲ್ಲ. ಇಲ್ಲಿವರೆಗೆ ಇಂಥದ್ದೊಂದು ಪ್ರಯತ್ನವನ್ನ ಯಾರೂ ಕೂಡ ಮಾಡಿರಲಿಲ್ಲ. ಅದು ಕೂಡ ಟಾರ್ಗೆಟ್ ಮಾಡಿದ್ದು ರಷ್ಯಾದ ಅತ್ಯಾಧುನಿಕ ನ್ಯೂಕ್ಲಿಯರ್ ಯುದ್ಧ ವಿಮಾನಗಳನ್ನು. ಇಲ್ಲಿ ಉಕ್ರೇನ್ ಗಡಿಯಿಂದ ಸುಮಾರು 4500 ಕಿಲೋಮೀಟರ್ ದೂರದಲ್ಲಿರುವ ಬೆಲಯ ಮತ್ತು ಉಕ್ರೇನ್ನಿಂದ ಸುಮಾರು 520 ಕಿಲೋಮೀಟರ್ ದೂರದಲ್ಲಿರುವ ಪಶ್ಚಿಮ ರಷ್ಯಾದ ರಿಯಾಜಾನ್ನಲ್ಲಿರುವ ಡಯಾಗಿಲೆಯೋ ನೆಲೆಯನ್ನ ಟಾರ್ಗೆಟ್ ಮಾಡಲಾಗಿದೆ. ಇದು ಬಿಟ್ಟು ಇನ್ನೂ 3 ಏರ್ ಬೇಸ್ಗಳ ಮೇಲೆ ದಾಳಿ ಮಾಡಲಾಗಿದೆ ಅನ್ನುವ ಮಾಹಿತಿ ಇದೆ.
ಒಂದು ಕಾಲದಲ್ಲಿ ಇಸ್ರೇಲ್ ಈ ರೀತಿಯ ದಾಳಿಗಳನ್ನು ಮಾಡೋದರಲ್ಲಿ ನಿಸ್ಸೀಮನಾಗಿತ್ತು. ಹಮಾಸ್ ಪಡೆಗಳ ವಿರುದ್ಧ ಇಸ್ರೇಲ್ ಇದೇ ರೀತಿಯ ತಂತ್ರಗಳನ್ನು ಬಳಕೆ ಮಾಡ್ತಾ ಇತ್ತು. ಅದರಲ್ಲೂ ಇಸ್ರೇಲ್ ನಡೆಸಿದ ವಾಕಿ ಟಾಕಿ ದಾಳಿ ಬಗ್ಗೆ ನಿಮಗೆ ಗೊತ್ತಿರಬಹುದು. ಇದೀಗ ಉಕ್ರೇನ್ ಕೂಡ ಇದೇ ತಂತ್ರವನ್ನು ಬಳಸಿಕೊಂಡು ರಷ್ಯಾಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದೆ. ಇಲ್ಲಿ ಉಕ್ರೇನ್ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಪ್ಲಾನ್ ಮಾಡಿದೆ. ಅದರಲ್ಲೂ AI ಅನ್ನು ಬಳಸಿಕೊಂಡು ದಾಳಿ ಮಾಡಲಾಗಿದೆ. ಒಮ್ಮೆ ದಾಳಿಯಾದ ಮೇಲೆ ಮತ್ತೆಂದು ಯುದ್ಧ ವಿಮಾನಗಳು ರಿಪೇರಿಯಾಗದ ರೀತಿಯಲ್ಲಿ ಅಟ್ಯಾಕ್ ಮಾಡಲಾಗಿದೆ. ಇದಕ್ಕೆ AI ಬಳಸಿಕೊಂಡು ಯುದ್ಧ ವಿಮಾನದ ಯಾವ ಪಾರ್ಟ್ ಇಂಪಾರ್ಟೆಂಟ್ ಎಂದು ಗುರುತಿಸಿ ಆ ಭಾಗದಲ್ಲೇ ಹೋಗಿ ಡ್ರೋನ್ ಬ್ಲಾಸ್ಟ್ ಆಗುತ್ತೆ. ಅಲ್ಲಿಗೆ ಯುದ್ಧ ವಿಮಾನ ಮುಂದೆ ಯಾವ ಕೆಲಸಕ್ಕೂ ಬರೋದಿಲ್ಲ. ಹೀಗೆ ಎಲ್ಲವನ್ನ ಪಕ್ಕಾ ಪ್ಲಾನ್ ಮಾಡಿಯೇ ಮಾಡಲಾಗಿದೆ. ಇನ್ನು ನಾವು ಆರಂಭದಲ್ಲೇ ಹೇಳಿದಂತೆ ಟ್ರಕ್ನ ಮೂಲಕವೇ ಡ್ರೋನ್ಗಳನ್ನು ರಷ್ಯಾಗೆ ರವಾನೆ ಮಾಡಲಾಗಿದೆ. ಹೀಗೆ ಡ್ರೋನ್ ಸಾಗಣೆ ಮಾಡುವಾಗ ಸ್ವಲ್ಪವೂ ಅನುಮಾನ ಬಾರದಂತೆ ಸಾಗಣೆ ಮಾಡಲಾಗಿದೆ. ಅದರಲ್ಲೂ ಉಕ್ರೇನ್ ರಷ್ಯಾದ ಹೆದ್ದಾರಿ ಮೂಲಕವೇ ಸಾಮಾನ್ಯ ಟ್ರಕ್ ಮೂಲಕ ರಷ್ಯಾಗೆ ಡ್ರೋನ್ಗಳನ್ನು ಕಳ್ಳ ಸಾಗಣೆ ಮಾಡಲಾಗಿದೆ ಅನ್ನುವ ಅಂಶ ಬಹಿರಂಗವಾಗಿದೆ. ಅಂದಹಾಗೆ ಟ್ರಕ್ನಲ್ಲಿ ಮರದ ದಿಮ್ಮಿಗಳನ್ನು ಸಾಗಿಸುವಂತೆ ಬಿಂಬಿಸಲಾಗಿತ್ತು. ಅದಕ್ಕೆ ನಕಲಿ ಪರವಾನಗಿಯನ್ನು ಕೂಡ ಸೃಷ್ಟಿ ಮಾಡಲಾಗಿತ್ತು. ಇಲ್ಲಿ ಮರದ ಕ್ಯಾಬಿನ್ ಒಳಗೆ ಡ್ರೋನ್ಗಳನ್ನು ಅಡಗಿಸಿ ಇಡಲಾಗಿತ್ತು. ಸ್ವಲ್ಪವೂ ಅನುಮಾನ ಬಾರದಂತೆ ಎಲ್ಲವನ್ನ ಸೆಟ್ ಮಾಡಿ ಇಟ್ಟಿದ್ರು. ಈ ಕುರಿತಂತೆ ಉಕ್ರೇನ್ ಫೋಟೋಗಳನ್ನು ಕೂಡ ಬಿಡುಗಡೆ ಮಾಡಿದೆ. ಇನ್ನು ಈ ಡ್ರೋನ್ಗಳಲ್ಲಿ ರಿಮೋಟ್ ಕಂಟ್ರೋಲ್ ಬಳಸಿ ಹಾರಿಸಬಹುದಾದ ತಂತ್ರಜ್ಞಾನಗಳನ್ನು ಅಳವಡಿಕೆ ಮಾಡಲಾಗಿತ್ತು. GPS ಸಿಸ್ಟಮ್ ಅನ್ನು ಕೂಡ ಅಳವಡಿಕೆ ಮಾಡಲಾಗಿತ್ತು. ಎಲ್ಲಿವರೆಗೆ ತಂತ್ರಜ್ಞಾನ ಬಳಸಿದ್ರು ಅಂದರೆ, ಒಂದು ಬಾರಿ ಟ್ರಕ್ನಿಂದ ಡ್ರೋನ್ ಹೊರಹೋದ ತಕ್ಷಣ ಆ ಟ್ರಕ್ ತನ್ನಿಂತಾನೇ ಬೆಂಕಿ ಹೊತ್ತಿಕೊಳ್ಳುವಂತೆ ಪ್ಲಾನ್ ಮಾಡಲಾಗಿತ್ತು. ಯಾವ ರೀತಿ ಪ್ಲಾನ್ ಮಾಡಿದ್ರು ಅದೇ ರೀತಿ ಆ ಪ್ಲಾನ್ ಎಕ್ಸಿಕ್ಯೂಟ್ ಕೂಡ ಆಗಿದೆ. ನಾವು ಮೊದಲೇ ಹೇಳಿದಂತೆ ಇಲ್ಲಿ ಒಂದು ಕಡೆಯಲ್ಲಿ ದಾಳಿ ಆಗಿದ್ದಲ್ಲ, ಏಕಕಾಲದಲ್ಲಿ ಹಲವು ಭಾಗದಲ್ಲಿ ದಾಳಿ ಆಗಿದೆ. ಅದರಲ್ಲೂ ಒಂದು ರೈಲನ್ನು ಕೂಡ ಈ ಆಪರೇಷನ್ ಸ್ಪೈಡರ್ ವೆಬ್ನಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು. 2 ಸೇತುವೆಗಳನ್ನು ಕೂಡ ಉಡಾಯಿಸಲಾಗಿದೆ ಅನ್ನುವ ಮಾಹಿತಿ ಇದೆ. ಹೀಗೆ ಉಕ್ರೇನ್ ರಷ್ಯಾದ ಮೇಲೆ ಮಾಡಿರುವ ದಾಳಿ ಭಾರಿ ಸದ್ದು ಮಾಡ್ತಾ ಇದೆ. ಜಗತ್ತು ಹೊಸ ಯುದ್ಧ ತಂತ್ರವನ್ನು ನೋಡಿಬಿಟ್ಟಿದೆ. ಇಲ್ಲಿವರೆಗೆ ಮಿಸೈಲ್ಗಳು ಶತ್ರು ರಾಷ್ಟ್ರದಿಂದ ಹಾರಿ ಬರ್ತಾ ಇದ್ವು. ಈಗ ನಮ್ಮ ಪಕ್ಕದಲ್ಲೇ ಡ್ರೋನ್ಗಳು ಹಾರಿ ಬಂದರೂ ಅಚ್ಚರಿ ಇಲ್ಲ. ಉಕ್ರೇನ್ ಇಂಥದೊಂದು ಯುದ್ಧ ತಂತ್ರವನ್ನು ಜಗತ್ತಿಗೆ ಪರಿಚಯ ಮಾಡಿದೆ. ಯಾವ ರೀತಿ ಕೂಡ ದಾಳಿ ಆಗಬಹುದು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್. ಉಕ್ರೇನ್ ಏನೋ ರಷ್ಯಾದ ಮೇಲೆ ದಾಳಿ ಮಾಡುವಲ್ಲಿ ಯಶಸ್ವಿಯಾಗಿದೆ, ಆದರೆ ರಷ್ಯಾ ಇದಕ್ಕೆ ತಕ್ಕ ಪ್ರತಿಕಾರ ನೀಡ್ತೇವೆ ಅಂತ ಗುಡುಗಿದೆ. ಇಲ್ಲಿ ರಷ್ಯಾದ ಮೇಲೆ ದಾಳಿ ಆಗಿದೆ ಅನ್ನೋದಕ್ಕಿಂತ ರಷ್ಯಾದ ಪ್ರತಿಷ್ಠೆಯ ಮೇಲೆ ದಾಳಿ ಆಗಿದೆ. ರಷ್ಯಾದಂತಹ ಬಲಿಷ್ಠ ದೇಶದೊಳಗೆ ಈ ರೀತಿಯ ಡ್ರೋನ್ ದಾಳಿ ಆಗುತ್ತೆ ಅಂದರೆ ಅದು ರಷ್ಯಾದ ಸಾಮರ್ಥ್ಯವನ್ನು ಪ್ರಶ್ನೆ ಮಾಡುತ್ತೆ. ಹೀಗಾಗಿ ರಷ್ಯಾ ಪ್ರತೀಕಾರದಲ್ಲಿ ಕುದಿಯುತ್ತಿದೆ. ರಷ್ಯಾದ ಈಗೋ ಹರ್ಟ್ ಆಗಿರೋದ್ರಿಂದ ಪ್ರತೀಕಾರ ದೊಡ್ಡ ಮಟ್ಟದಲ್ಲೇ ಇರಲಿದೆ ಅಂತ ಚರ್ಚೆಗಳು ನಡೆಯುತ್ತಿದೆ. ಅಣ್ವಸ್ತ್ರ ದಾಳಿಯಾದರೂ ಅಚ್ಚರಿ ಇಲ್ಲ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಮೇಲೆ ಒತ್ತಡ ಹೆಚ್ಚಾಗ್ತಾ ಇದೆ. ಅಣ್ವಸ್ತ್ರವನ್ನು ಸುಮ್ಮನೆ ಯಾಕೆ ಇಟ್ಕೊಂಡಿದ್ದೀರಿ, ಈಗಲಾದರೂ ಬಳಕೆ ಮಾಡಿ ಅಂತ ಸ್ವತಃ ದೇಶದ ಜನರೇ ಒತ್ತಾಯ ಮಾಡ್ತಾ ಇದ್ದಾರೆ. ಒಂದು ವೇಳೆ ಪುಟಿನ್ ತಲೆ ಕೆಟ್ಟು ಬಿಟ್ಟರೆ ಖಂಡಿತವಾಗಿಯೂ ದೊಡ್ಡ ನಿರ್ಧಾರವನ್ನೇ ತೆಗೆದುಕೊಳ್ತಾರೆ. ಅದೇನಿರಲಿ, ಉಕ್ರೇನ್ ಯಾರು ಮಾಡೋದಕ್ಕೆ ಸಾಧ್ಯವಾಗದನ್ನು ಮಾಡಿ ತೋರಿಸಿದೆ. ಅದರ ಪರಿಣಾಮ ಯಾವ ರೀತಿ ಇರುತ್ತೆ ಅನ್ನೋದನ್ನು ಮಾತ್ರ ಕಾದು ನೋಡಬೇಕು. ಈ ದಾಳಿಯ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.